ಅವ್ವ ನಮಗೋಸ್ಕರನೇ ಕಾಯ್ತೈತೆ ಏನು ಎತ್ತ ಅಂತ ಕೇಳೋದಕ್ಕೆ. ಹಲೋ ಅವ್ವ, ನಮಗೋಸ್ಕರ ಕಾಯ್ತಾ ತಾನೆ? ಸುಮ್ಮನೆ ನಮಗೋಸ್ಕರ ಕಾಯ್ತಾರಲಿಲ್ವಾ? ಅಪ್ಪ ನಿಂಗೆ ಹೆಂಗೆ ಅನಿಸ್ತೈತೆ? ಎಲ್ಲಪ್ಪ ಸೇರ್ಸೋದು ಅಲ್ಲಿಗೆ ಹೋಗಿ ಸೇರ್ಸೋಣ. ನಮ್ಮ ಅಪ್ಪ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಸೇರಿಸು ಅಂತ ಹೇಳ್ತಿದ್ದಾರೆ. ಸೊ ಗೌರ್ಮೆಂಟ್ ಸ್ಕೂಲ್ ಸೇರಿಸೋರೆ ಯಾವ ಥರ ಎಜುಕೇಷನ್ ಇರುತ್ತೆ ಅಂತ ನಿಮಗೆ ಗೊತ್ತು. ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ? ಅಡ್ಮಿಷನ್ ಆಗಿದ್ದಾರಾ ಯಾರಾದರೂ? ನರ್ಸರಿ 4 ಆಗಿದೆಯಾ? ಓಕೆ. ಯಾರೆಲ್ಲ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಾ, ಹೋಗಿ ಒಂದು ಸಲ ವಿಚಾರಣೆ ಮಾಡಿ, ಒಂದು ಸಲ ಅಲ್ಲ 2 ಸಲ ವಿಚಾರಣೆ ಮಾಡಿ ಆಮೇಲೆ ಹೋಗಿ ಸ್ಕೂಲ್ಗೆ ಸೇರಿಸಿ ಅಂತ ಕೇಳ್ಕೊತಾ. ಹಾಯ್ ಗೈಸ್, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ನನ್ನ ಮಗಳಿಗೆ ಸ್ಕೂಲ್ ಸೇರಿಸ್ಬೇಕು. ಇವಾಗ ಆಲ್ರೆಡಿ 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಬಿದ್ದಿದೆ. ಹಾಗಾಗಿ ಇವಾಗ ನರ್ಸರಿಗೆ ಸೇರಿಸ್ಬೇಕು. ನರ್ಸರಿಗೆ ಅಥವಾ LKG ಸೇರಿಸೋದು ಚಿನ್ನಮ್ಮ ಇವಾಗ? ಬೇಬಿ ಸಿಟ್ಟಿಂಗ್ ಅಂದರೆ ನರ್ಸರಿ. ಸೊ ನರ್ಸರಿಗೆ ಸೇರಿಸ್ಬೇಕು. 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷ ಆದಮೇಲೆ ನಾರ್ಮಲಾಗಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನನ್ನ ಮಗಳು ಇವಾಗ ಸ್ಕೂಲ್ಗೆ ಹೋಗುವಂಥ ವಯಸ್ಸಾಗಿದೆ. ಅವಳನ್ನ ಅಡ್ಮಿಷನ್ ಮಾಡೋದಕ್ಕೆ ಸ್ಕೂಲ್ನ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಪಕ್ಕನೇ ಒಂದು ಸ್ಕೂಲ್ ಇದೆ. ಅದು ಸ್ಕೂಲ್ ಹೆಸರು ಏನಪ್ಪ ಅಂತ ಹೇಳಿದ್ರೆ ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲ ಮಗ ಚಿನ್ನಮ್ಮ? ಸೊ ಅದೇ ಒಂದಿದೆ, ಇಲ್ಲೇ ವಾಕಬಲ್ ಡಿಸ್ಟೆನ್ಸು. ಸದ್ಯಕ್ಕೆ ಅಲ್ಲಿಗೆ ಸೇರಿಸಮ್ಮ ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಿಸಸ್ ಪ್ರೆಗ್ನೆಂಟು, ಜುಲೈಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಡೆಲಿವರಿ ಟೈಮಿಂಗ್ಸ. ಹಾಗಾಗಿ ಅವಳೇನಾದರೂ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ನಮಗೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಇರುವಂಥ ಇಂಟರ್ನ್ಯಾಷನಲ್ ಸ್ಕೂಲೇ ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಅಂತಿದ್ದೀವಿ. ಎಜುಕೇಷನಲ್ಲೇ ಯಾವ ಥರ ಇದೆ, ಮತ್ತು ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆಯಾ ಏನು ಎತ್ತ ಅಂತ ವಿಚಾರಿಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹಾಗೆಯೇ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸೊ ಅಡ್ಮಿಷನ್ ಫೀಸ್ ಯಾವ ಥರ ಇದೆ, ಮತ್ತು ಅಲ್ಲಿನ ಫೆಸಿಲಿಟೀಸ್ ಯಾವ ಥರ ಇದೆ ಅನ್ನೋದನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಮತ್ತು ಸ್ಟಾಫ್ ಫ್ಯಾಕಲ್ಟೀಸ್ ಯಾವ ಥರ ಇದೆ ಅನ್ನೋದನ್ನೆಲ್ಲ ವಿಚಾರಣೆ ಮಾತಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಇದೆ ಏನು ಇರ್ತಾ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಹಾಗಾಗಿ ಇವಾಗ ನಾವು ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಸೊ ನಾವು ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು, ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ಸು ಊಟ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಅಷ್ಟೇ ಊಟ ಗಿಟ ತಿನ್ಕೊಂಡು, ಸೊ ನನಗೆ ಹುಳ್ಳಿಕಾಳನ್ನ ಬೇಯಿಸಿ ಮಡಗಿದ್ದಾರೆ. ಆ ಹುಳ್ಳಿಕಾಳು ತಿನ್ಕೊಂಡು ನಾನು ಸಹ ಹೋಗ್ತೀನಿ. ಬನ್ನಿ ಹಾಗಾದರೆ. ಸೊ ನಾವು ಅಲ್ಲಿಗೆ ಹೋಗಿ ಸಿಗೋಣ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳನ್ನ ಸ್ಕೂಲ್ಗೆ ಸೇರಿಸುವಷ್ಟು ದೊಡ್ಡಳಾಗ್ಬಿಟ್ಟಿದ್ದಲ್ಲ ಆಲ್ರೆಡಿ. ಸೊ ಅವಳನ್ನ ನಾನು ಸ್ಕೂಲ್ ಕಳಿಸೋದಕ್ಕೆ ತುಂಬ ನಾನು ಕಾಯ್ತಾ ಇದ್ದೀನಿ. ಸೊ ನಾವು ಅವಾಗ ನಮ್ಮ ಅಪ್ಪ ನಮ್ಮ ಅಮ್ಮದಿರಲ್ಲ, ನಮ್ಮ ಅಪ್ಪ ಅನ್ನೋದಕ್ಕಿಂತ ನಮ್ಮಮ್ಮ ಜಾಸ್ತಿ ನಮ್ಮನ್ನ ರೆಡಿ ಮಾಡಿಬಿಟ್ಟು ಸ್ಕೂಲ್ ಕಳಿಸ್ತಿದ್ರು. ಅದು ಇನ್ನೂ ನನಗೆ ತಲೆಯಲ್ಲಿ ಹಂಗೆ ಉಳ್ದೈತೆ. ಸೊ ಆ ಒಂದು ನೆನಪುಗಳು ಇವಾಗ ನನಗೆ ಮರಳು ಕಳಿಸ್ತಿದೆ. ಸೊ ಹಾಗಾಗಿ ನಮ್ಮಪ್ಪ ನಮ್ಮಮ್ಮ ಯಾವ ರೀತಿ ನನ್ನ ರೆಡಿ ಮಾಡಿಬಿಟ್ಟು ಸ್ಕೂಲ್ ಕಳಿಸ್ತಿದ್ರು, ಅದೇ ರೀತಿ ನನ್ನ ಮಗಳು ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಹಾಗಾಗಿ ನನಗೆ ಇದೊಂಥರ ತುಂಬಾ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು. ಸೊ ನನ್ನ ಮಗಳನ್ನ ಸ್ಕೂಲ್ ಕಳಿಸ್ತಾ ಇದ್ದೀನಿ ಅಂತ. ಸೊ ಬನ್ನಿ ಹಾಗಾದರೆ ನನ್ನ ಮಗಳು ಸ್ಕೂಲ್ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಥರ ಅಡ್ಮಿಷನ್ ಫೀಸ್ ಎಲ್ಲ ಯಾವ ಥರ ಇದೆ, ಮತ್ತು ಅಲ್ಲೆಲ್ಲ ಗ್ರೌಂಡೆಲ್ಲ ಯಾವ ಥರ ಇದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಬನ್ನಿ, ಟ್ರೈ ಮಾಡೋದು ಬೇಡ. ಸೊ ನನ್ನ ಹೆಂಡ್ತಿನೇ ಕೇಳೋಣ, ನನ್ನ ಹೆಂಡ್ತಿ ಯಾವ ಥರ ಖುಷಿ ಪಡ್ತಾಳೆ ಅವಳನ್ನ ಸ್ಕೂಲ್ ಸೇರಿಸೋದಕ್ಕೆ ಅಂತ. ಅವಳ ಒಂದು ಇನ್ನರ್ ಫೀಲಿಂಗ್ ಯಾವ ಥರ ಇದೆ ಅನ್ನೋದನ್ನ ಕೇಳೋಣ. ಪೂಜಾ, ಹೌದಾ? ಕಳ್ಸೋದಿನ ಅವಳಿಗೆ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ಬ್ಯಾಗೆಲ್ಲ ಹಾಕಿ ಊಟದ ಬೇಕ್ಸೆಲ್ಲ ಕಟ್ಟಿ ಕಳಿಸ್ಬೇಕಾದ್ರೆ ತುಂಬ ಖುಷಿ ಆಗುತ್ತಲ್ಲ ನಿನಗೆ? ನಾವು ಎಷ್ಟು ಮುದ್ದು ಬಾಳ ಮಾಡಿದೀವಿ ಅಂದ್ರೆ ಉಣ್ಣೋದಿಲ್ಲ. ಇದು ಆದ್ಮೇಲೆ ಬಾಕ್ಸ್ ಎಲ್ಲ ಕೊಟ್ಟು ಕಳ್ಸಿರ್ತೀವಿ. ಅದು ಹೆಂಗ್ ತಿಂತದೋ ಏನ್ ಕತ್ತೇನೋ ಮಾಡೋದೇ. ಸೊ ಫಸ್ಟ್ ಡೇ ಯಾವ ಥರ ಹೋಗ್ತಾಳೆ ಅನ್ನೋದನ್ನು ನಾವು ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಸೊ ಫಸ್ಟ್ ಡ್ಯಾನ್ಸ್ ಕ್ಲಾಸ್ ಕಳಿಸ್ದಾಗ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಚಿನ್ನಮ್ಮ ಫಸ್ಟು ಸ್ಟಾರ್ಟಿಂಗು ಹೋಗೋದಕ್ಕೆ ಹೆದರ್ಕೊತಿದ್ಲು. ಒಂದು ವಾರ ಅಲ್ಲೇ ಇದ್ದು ನಮ್ಮಮ್ಮ ಮತ್ತು ಪೂಜಾ ಇಬ್ಬರು. ಪೂಜೆ ಇರಲಿಲ್ಲ ಅನ್ಸೋದೆ ಮೋಸ್ಟ್ಲಿ. ಪೂಜಾ ನೀನು ಸ್ಟಾರ್ಟಿಂಗ್ ಡೇಸಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ಲು, ಅದಕ್ಕೋಸ್ಕರ ಅವಳು ಇರಲಿಲ್ಲ, ನಮ್ಮಮ್ಮ ಇರ್ತಿದ್ರು. ಸೊ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮ ಏನಾರು ಬಂದ್ಬಿಟ್ರೆ ಅವಳು ಇರ್ತಿರ್ಲಿಲ್ಲ, ಹತ್ಕೊಂಡು ನಿಂತ್ಕೊಂಡ್ಬಿಡೋಳಂತೆ. ಹಾಗಾಗಿ ಅಲ್ಲೇ ಇದ್ಕೊಂಡು ಹಾಫ್ ಅನ್ ಅವರ್ ಇದ್ಕೊಂಡು ಅಲ್ಲೇ ನಿದ್ದೆ ಮಾಡ್ಕೊಂಡು ಹೌದೌದು ಅಲ್ಲೋಗೋದು. ಸುಮ್ಮನೆ ಕೂತಿದ್ದ, ಅಲ್ಲಿ ಇನ್ನೊಂದು ಹುಡುಗ ಬರ್ತಾಯಿತ್ತು ಡ್ಯಾನ್ಸ್ ಹೇಳ್ಕೊಡೋಕೆ. ಹೋಗ ಹುಡುಗನ್ ತೊಡೆ ಮೇಲೆ ನಿದ್ದೆ ಮಾಡ್ಕೊಂಡ್ ಬರೋದು. ಅದೇ ನಾನು ಕೇಳಿದೆ, ನನಗೂ ಫೋನ್ ಮಾಡಿ ಹೇಳವ್ರೆ
ಸರ್ ಏನು ಸರ್ ನಿಮ್ಮ ಮಗಳು ಇಲ್ಲಿ ಡ್ಯಾನ್ಸ್ ಆಡಕ್ಕೆ ಬರ್ತಾಳ ಅಥವಾ ಮಲಿಕೊಳಕ್ಕೆ ಬರ್ತಾಳ ಅಂತ ಕಂಪ್ಲೇಂಟು ಮಾಡಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ. ಮಲ್ಬಿಟ್ಟಿದ್ದಾಳೆ, ಬಂದು ಕರ್ಕೊಂಡೋಗಿ ಡ್ಯಾನ್ಸ್ ಆಡಲಿಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸಲ ಫೋನ್ ಮಾಡಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಅವ್ನಿಗೆ ಏನು ಮಾಡಿದೆ, ಅವನ ಒಂದು ಕೆಲಸ ಮಾಡಿದ್ನು, ಅಲ್ಲೇ ಇರೋ ಅವಳು ಡ್ಯಾನ್ಸ್ ಅವಳು ಒಕ್ಕೋವರೆಗೂ ಅಲ್ಲೇ ಇದ್ಬಿಟ್ಟು ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಬಾ ಅಂತೆಲ್ಲ ಹೇಳಿದ್ದೀನಿ ನಾನು. ಸೊ ಆಮೇಲೆ ಒಂದು ವಾರ 15 ದಿನ ಆದಮೇಲೆ ಅವಳೇ ಪಾಠ ಆದ್ಲು. ಅವಳು ಆಮೇಲೆ ಏನು ಮಾಡೋದು ಅಂತ ಹೇಳಿದ್ರೆ, ಒಂದು ದಿವಸ ರಜಾ ಹಾಕ್ತೀನಿ ಅಂತ ಹೇಳಿದ್ರೆ ಅವಳಿಗೆ ಆಗ್ತಿರಲಿಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಲೇಬೇಕು, ಇಲ್ಲ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಅವಳೇ ಬಂದು ನಮ್ಮ ಹತ್ರ ಕೇಳ್ಕೊಂಡು ಹೋಗ್ತಾಳೆ ಇವಾಗ್ಲೂ. ಆ ರೀತಿ ಅವಳು ಚೇಂಜ್ ಆಗ್ಬಿಟ್ಲು. ಇವಾಗಲೂ ಅಷ್ಟೇ, ಅವಳೇ ಒಂದು ಸ್ವಲ್ಪ ನಾವು ಹೇಳ್ಬಿಟ್ಟು ಟಿವಿಗೆ ಹಾಕ್ಬಿಟ್ರೆ, ಮೊನ್ನೆ ಶನಿವಾರ ಭಾನುವಾರ ಡ್ಯಾನ್ಸ್ ಕ್ಲಾಸ್ ಇಲ್ಲ, ಮಗ ತೊಳೆದ್ಬಿಟ್ಟಿದೀನಿ, ಅಮ್ಮ ಬಾ ಹೋಗೋಣ ಡ್ಯಾನ್ಸಿಗೆ ಹೋಗೋಣ ಬಾ ಡ್ಯಾನ್ಸಿಗೆ ಹೋಗೋಣ ಬಾ ಅಂತ ಗೊತ್ತವಳೆ. ರಜಾ ಕಡೆ ಮಗ್ನ ಇವತ್ತು ರಜಾ ಇದೆಲ್ಲ ಡ್ಯಾನ್ಸ್ ಇಲ್ಲ ಇವತ್ತು ಅಂತಂದ್ರೆ, ಇಲ್ಲ ಐತೆ ನಂಗೆ ಹೇಳೋರೆ ಬಾ, ಅಲೋ ಆಯ್ತಾ ಡ್ಯಾನ್ಸ್, ಬಂದೆ ಫ್ರೀ ಕೈ ಇಟ್ಕೊಂಡು ಹೋಗಿ ಅಂದ್ಬಿಟ್ಟು, ಅಮ್ಮ ಐತಂತೆ ಬಾ ಹೋಗೋಣ ಬಾ ಅಂತಾಳೆ. ಇವಾಗೊಂದು ಅದೊಂದು ಪಾಠ ಆಗ್ಬಿಟ್ಟವಳೆ. ಏನಾರ ಇದು ಮಾಡ್ಲಿ, ಯಾರಿಗಾರ ಫೋನ್ ಮಾಡ್ಬಿಡೋದು, ಫೋನ್ ಮಾಡ್ಬಿಟ್ಟು ಹೌದಾ ಆಯ್ತು ಬತ್ತಾದೀವಿ ಅಂತ ಹೇಳ್ಬಿಟ್ಟು ಅವಳಷ್ಟು ಅವಳೆ ಫೋನ್ ಬರೀ ಕೈಲಿ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಅವಳು ಇದೆಲ್ಲ ಮಾಡ್ತಾಳೆ. ಆ ಥರ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಸೊ ಇವಾಗ ಅವಳೇ ಖುದ್ದಾಗ ಅವಳೇ ಹೋಯ್ತಾಳೆ. ಅವಳೇ ಒಂಥರ ಏನಾಗಿದೆ ಅಂತ ಹೇಳಿದ್ರೆ ರೊಟೀನ್ ಆಗ್ಬಿಟ್ಟೈತೆ ಅವಳಿಗೆ. ಏನೋ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಆಗೋದಿಲ್ಲ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ಲಿರೋ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಆಗ್ಬಿಟ್ಟು ಒಂಥರ ರಿಲ್ಯಾಕ್ಸ್ ಆದಂಗೆ ಅವಳಿಗೆ ಅಲ್ಲಿ ಹೋಗ್ಬಿಟ್ಟು ಬರಲೇಬೇಕು ಅವಳು. ಅಲ್ಲಿ ಹೋಗ್ಬಿಟ್ಟು ಬಂದ್ರೆ ಒಂಥರ ಸಮಾಧಾನ. ಆ ಥರ ಚೇಂಜ್ ಅವರಾಗಿದ್ದಾಳೆ. ಅದೇ ರೀತಿ ಆಗ್ಬೋದು ಸ್ಕೂಲ್ ಕಳಿಸಿದ್ರೆ, ನಮ್ಗೆ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅವಳೇ ಒಕ್ಕೊಂಡು ಅವಳೇ ಹೋಗ್ತಾಳೆ. ಅಲೋ ಚಿನ್ನಮ್ಮ. ಸೊ ಬರ್ಬೇಕಾದ್ರೆ ಎಲ್ರಿಗೂ ಐಫೈ ಕೊಟ್ಟು ಹಿಂಗೆ ಡಿಶನ್ ಮಾಡಿ ಯಾರನ್ನು ಬಿಡಲ್ಲ ಗೊತ್ತಾ, ಯಾರನ್ನು ಬಿಡಲ್ಲ, ಎಲ್ಲಾರ್ಗು ಬಾ ಹೇಳೇ ಬರ್ಬೇಕು, ಪ್ರತಿಯೊಬ್ಬರಿಗೂ ಹೇಳ್ಬಿಟ್ಟು ಮಾಡ್ತಾ ಇರ್ಲಿ, ಹೋಗಿ ನಿಲ್ಲಿಸ್ಬಿಟ್ಟು ಐಫೈ ಕೊಟ್ಟು ಬರ್ತಾಳೆ. ಸೊ ನಮ್ಮ ಚಿನ್ನಮ್ಮನಿಗೆ ಏನಂತ ಹೇಳಿದ್ರೆ, ಅವಳಿಗೆ ಏನಾರ ಒಕ್ಕೊಬಿಟ್ರೆ ಅವಳು ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ. ಅವಳು ಒಕ್ಕಲಿಲ್ಲ, ಅವಳಿಗೇನು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಯಾರನ್ನು ಮಾತಾಡ್ಸೋಕ್ಕೆ ಹೋಗಲ್ಲ, ಏನು ಕೇರೆ ಮಾಡೋದಿಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ನನ್ನ ಮಗಳಿಗೆ. ಸೊ ಹಾಗಾಗಿ ನಮಗೆ ತುಂಬ ಏನೋ ಅಂತ ಹೇಳಿದ್ರೆ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ಅವಳನ್ನ ಸ್ಕೂಲ್ಸ್ ಕಳಿಸೋದಕ್ಕೆ, ಅವಳು ಯಾವ ಥರ ಹೋಗ್ತಾಳೆ. ಇವಾಗ ABCD ಎಲ್ಲ ಹೇಳ್ಕೊಟ್ರೆ ABCD ಎಲ್ಲ ಸರಿಯಾಗಿ ಹೇಳ್ತಾ ಇಲ್ಲ. ಸೊ ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಮೋಸ್ಟ್ಲಿ ಟೀಚರ್ ಹೇಳ್ದಂಗೆ ಅವಳು ಕೇಳ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಬನ್ನಿ ಹಾಗಾದರೆ ಫಸ್ಟ್ ಇವಾಗ ನಾವು ಸ್ಕೂಲ್ ಯಾವ ಥರ ಇದೆ ಅಂತ ತೋರಿಸುವಂಥ ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಊಟ ಮಾಡ್ಕೊಂಡು ಆಮೇಲೆ ನಾವು ಸ್ಕೂಲ್ ನೋಡೋದಕ್ಕೆ ಹೋಗ್ತೀವಿ. ಈಗ ಊಟ ಮಾಡ್ಕೊತೀವಿ. ಇವಾಗ ಏನು ಬ್ರಷ್? ಬ್ರಷ್ಗಳೆಲ್ಲ ಮಡಿಕೊಂಡು ಇದು ಮಾಡೋದು. ನೀನು ಹಳೆಯ ಬ್ರಷಲ್ಲ ಒಜ್ಜಿಸು. ಸರಿ ಒಜ್ಜಿಸು. ಆಯ್ತಾ ನಿಂದೀಗ? ಬಾ ಪಟಾಪಟ, ನಾನು ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಯ್ತದೆ. ಸ್ಟಿಕ್ಕರು ಇಲ್ಲೆಲ್ಲ ಐತೆ, ಈ ಬ್ಯಾಗಲ್ಲೆಲ್ಲ ಐತೆ ನೋಡು. ಆ ಸ್ಟಿಕ್ಕರ್ ಇಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು, ಅದನ್ನು ಎತ್ತಿ ನಿನ್ನ ಕೈಲೇ ಕೊಟ್ಟೆ ನಾನು. ಯಾವುದೋ ಬ್ಯಾಗಲ್ಲಿ ಮಡಿಕೊಂಡಿದ್ದೆ, ಈ ಬ್ಯಾಗಲ್ಲಿ ಇರ್ಬೇಕು ನೋಡಿಲ್ಲ ಅಂದರೆ. ಆಯಿತಾ? ನೋಡ್ದಾ, ನಾನು ಹೇಳಿಲ್ವ ಬ್ಯಾಗ್ ಒಳಗಡೆ ಐತೆ ಅಂತ. ಎಲ್ಲ ಮಡ್ಬಿಡೋದು, ಇನ್ನೆಲ್ಲ ಹುಡುಕೋದು. ಹಾಂ, ಎಲ್ಲಿ? ಕೋಣೆಲಿ. ಇದಾಕೆ ಹಾಕೊಂಡಿದ್ದೀಯ ಮಗಳೇ? ಬಿಸಿಲು ಸೆಕೆ ಜಾಸ್ತಿ ಇದು ಬೇಡ. ಇವಾಗ ಸೆಕೆಲೆಲ್ಲ ಹಾಕೋಬಾರ್ದು, ಚಳಿಗಾಲದಲ್ಲಿ ಮಾತ್ರ ಇದು ಹಾಕೊಳ್ಳೋದು. ಆಯಿತಾ? ಇವಾಗ ನಿನ್ನ ಸ್ಕೂಲ್ ಸೇರ್ಸೋಕೆ ಹೋಗ್ತಾ ಇರೋದು, ಸ್ಕೂಲ್ ಸೇರ್ಸೋದಕ್ಕೆ ನೋಡ್ಕೊಬರೋದಕ್ಕೆ ಹೋಗ್ತಾ ಇರೋದು. ಊಟ ಎಲ್ಲ ಆಯ್ತು. ಊಟ ಗಿಟ ಮುಗಿಸ್ಕೊಂಡು ಇವಾಗ ನಮ್ಮ ಚಿನ್ನಮ್ಮನ ಕರ್ಕೊಂಡು ಹೋಗ್ತಾ ಇದ್ವಿ, ಸ್ಕೂಲ್ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದನ್ನು ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ತಾವಳೆ. ಈಗ ಬಿಸಿಲಲ್ಲಿ ಹಾಕೊಳ್ತಾರೆ, ಅದನ್ನು ಬಿಸಿಲೆಲ್ಲ ಹಾಕೋಬಾರ್ದು. ನಮ್ಮ ಚಿನ್ನಮ್ಮ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸುಂದ್ರಿ ಹಂಗೆ ಚೆನ್ನಾಗಿ ಕಾಣಿಸ್ತದೆ. ಸೊ ಲೆಟ್ಸ್ ಗೋ ಟು ಸ್ಕೂಲ್. ಹೆಂಗೆ ಡ್ಯಾನ್ಸ್ ಆಡ್ತಾಳೆ ನೋಡಿ. ಸ್ಕೂಲ್ಗೆ ಹೋಗ್ತೀಯಾ ಮಗಳೇ ನೀನು? ಯಾವ ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡೋದು. ಸ್ಕೂಲ್ಗೆ ಹೋಗ್ಬಿಟ್ಟು ABCD A 1 2 3 ಕಕ್ಕ ಕಿಕ್ಕಿ ಅವೆಲ್ಲ ಕಲಿಬೇಕು. ಆಯಿತಾ? ಏನೇನು ಕಲಿಬೇಕಲ್ಲ? ಇದೇನು ಬರೀ ಡ್ಯಾನ್ಸೇ ಕಲಿಯೋಂಗೈತೆ ಸ್ಕೂಲ್ಗೆ ಹೋದ್ರೂ. ಪೂಜಾ ಸ್ಕೂಲ್ಗೆ ಹೋದ್ರೆ ಡ್ಯಾನ್ಸೇ ಕಲಿಯೋಂಗೈತೆ. ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾಳೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲಿ ಟೀಚರ್ಗೆಲ್ಲ ಹೇಳ್ಕೊಟ್ಬಿಡ್ತಾಳೆ. ಮೇಡಮ್ ಎಲ್ಲ ಡ್ಯಾನ್ಸು ಬ್ಯಾಂಗಲ್ ಬಂಗಾರಿ ಹಾಕಿ ಅಂತ ಹೇಳ್ತಾಳೆ. ಆಮೇಲೆ ಹಂಗೆ ಹೇಳ್ತೀಯವ? ಕಲಿತಾಳೆ. ಆ್ಯಪಲ್ಲು, ಆರೆಂಜು, ಮ್ಯಾಂಗೋ, ಪಪ್ಪಾಯಿ, ವಾಟರ್ ಮೆಲನ್ ಎಲ್ಲ ಕಲಿತಾವಳೆ. ಕೋಕೋನಟ್ ತೋರಿಸ್ತಾಳೆ, ಗ್ರೇಪ್ಸ್ ತೋರಿಸ್ತಾಳೆ, ಪೊಮೊಗ್ರೆನೇಟ್ ತೋರಿಸ್ತಾಳೆ.
ಬನಾನಾ ತೋರಿಸ್ತಾಳೆ, ಪೈನಾಪಲ್ ತೋರಿಸ್ತಾಳೆ ನಮ್ಮ ಚಿನ್ನಮ್ಮ. ಎಷ್ಟೊಂದೆಲ್ಲ ಗುರಿತಿಡಿತಾಳೆ ಹಣ್ಣುಗಳ, ಚೆನ್ನಾಗಿ ಗುರಿತಿಡಿತಾಳೆ ಚಿನ್ನಮ್ಮ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಚಿನ್ನಮ್ಮ, ಮ್ಯಾಂಗೋ ತೋರಿಸು. ಮ್ಯಾಂಗೋ ಎಲ್ಲ ಆಯ್ತಾ? ಮ್ಯಾಂಗೋ, ವಾವ್. ಆ್ಯಪಲ್, ಯೇ. ಆರೆಂಜ್, ಯೇ. ಬನಾನಾ, ಯೇ. ಸೂಪರ್ ಮಗಳೇ, ಬಾ ಹೋಗೋಣ. ಗುಡ್ ಜಾಬ್, ಗುಡ್ ಗರ್ಲ್. ಕಲಿತೀಯ ಬರಲಿ, ಕಲಿತೀಯ ನೀನು. ನನ್ನಂಗೆ ಇಂಟೆಲಿಜೆಂಟ್ ಆಯ್ತೀಯಾ. ನಾವು ಸ್ಕೂಲ್ ನೋಡ್ಕೊಬ್ರಕ್ಕೆ ಹೋಗ್ತಾ ಇದೀವಿ ಅಂತ ಅವ್ರ ಅಜ್ಜಿ ಉಗುರು ಕಟ್ ಮಾಡ್ತಾವ್ರೆ. ನೀನು ಬಾಜಿ ಏನು? ಇಲ್ಲೇ ಹತ್ರದಲ್ಲೇ ನೋಡ್ಕೊ ಬರ್ತೀವಿ, ಆಮೇಲೆ ನೀನೇ ಕರ್ಕೊಂಡು ಹೋಗೋದಕ್ಕನ. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಅಲ್ಲಿ ನಮ್ಮ ಮನೆ ಇರೋದು, ಆ ಬಿಲ್ಡಿಂಗು. ಈ ಬಿಲ್ಡಿಂಗ್ ಕ್ರಾಸ್ ಮಾಡಿದ್ರೆ ಏನು ಇಲ್ಲಿ ನೋಡಿ, ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲು ಮೇನ್ ರೋಡಲ್ಲೇ ಇದೆ. ಹಿಂಗೆ ಹೋದರೆ ಡೆಡ್ ಎಂಡಲ್ಲಿ ಇಲ್ಲಿ ನೋಡಿ, ಜೂಮ್ ಆಗ್ತೀನಿ. ಸೊ ನೋಡಿ, ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲ ಐತೆ ಸ್ಕೂಲು. ನಾವು ಈಗ ಹೋಗ್ತಾ ಇದ್ದೀವಿ, ಜೂಮ್ ಮಾಡಿದ್ರೆ ಹಿಂಗೆ ಬರ್ತದೆ. ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದ್ದರೆ ಏನೋ ಗೊತ್ತಿಲ್ಲ, ಯಾರು ಇರಲಿ ಕೇಳ್ಕೊಂಡು ಬರೋದು. ಪೂಜಾ ನೋವೇ ನಮ್ಮ ಚಿನ್ನಮ್ಮನ ನಡ್ಕೊಂಡು ಹೋಗ್ತಾವ್ರೆ. ಸೊ ಅವ್ರ ಹಿಂದಗಡೆ ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಸ್ಕೂಲ್ ಹತ್ರ ಹೋಗಿ ಸಿಗೋಣ ನಾವು. ಸ್ಕೂಲ್ ಹತ್ರ ಬಂದ್ವಿ ನಾವು. ಇದೇ ಎಂಟ್ರೆನ್ಸ್ ಅನಿಸುತ್ತೆ. ಇವಾಗ ಬೇಸಿಗೆ ರಜೆ ಅಲ್ವಾ, ಮೋಸ್ಟ್ಲಿ ಯಾರೂ ಇರೋದಲ್ಲ, ಫ್ಯಾಕಲ್ಟೀಸ್ ಮಾತ್ರ ಇರ್ತಾರೆ. ನಾನ್ ಟೀಚಿಂಗ್ಸ್ ಫ್ಯಾಕಲ್ಟೀಸ್ ಇರ್ತಾರೆ. ಸೊ ಅವ್ರ ಹತ್ರನೇ ವಿಚಾರಿಸ್ಕೊಂಡೆ ಬರಬೇಕು. ನೋಡಿ ಯಾವ ಥರ ಇದೆ ಸ್ಕೂಲು, ಕಾಂಪೌಂಡ್ ಇದು. ಸೊ ಒಳಗಡೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಇಲ್ಲಿ ಸೆಕ್ಯೂರಿಟಿ ಇದ್ದಾರೆ. ಸೊ ಹಿಂಗಿದೆ. ಸೊ ಬನ್ನಿ ಹೋಗೋಣ ಒಳಗಡೆ ಹೋಗಿ ವಿಚಾರಿಸೋಣ, ನೋಡೋಣ ಏನಂತ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಇದು ಇವಾಗ ನರ್ಸರಿ ಇವಾಗ ಆಗ್ತಾ ಇದೆ ಅಡ್ಮಿಷನ್ಸು. ಲಾಸ್ಟ್ ಇಯರ್ ಇದ್ದಿದ್ದು ಆಲ್ರೆಡಿ ಅವ್ರಿಗೆ LKG ಬರ್ತಾರೆ. ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ? ಅಡ್ಮಿಷನ್ ಆಗಿದ್ದಾರಾ ಯಾರಾದರೂ? ನರ್ಸರಿ 4 ಏನೋ ಆಗಿದೆ. 4 ಆಗಿದೆಯಾ? ಓಕೆ, ಚೆನ್ನಾಗಿದೆ ಮಗಳ. ಓಕೆ ಮೇಡಮ್, ಆಯಿತು. ಸೊ ಇದು ಮಕ್ಕಳು ಆಟ ಆಡೋ ಮೈದಾನ ಇದು. ಸೊ ಇದು ಸ್ಕೂಲ್ದೇ ಆವರಣ ಅಂತೆ. ಸೊ ಇಲ್ಲಿ ಆಟ ಮೈದಾನ. ಸೊ ಹಿಂಗೆ ರೋಡ್ ಇದು, ಇನ್ನು ಟಾರ್ ರೋಡ್ ಹಾಕಿಲ್ಲ, ಮಣ್ಣು ರೋಡೇ. ಹಾಂ ಇಲ್ಲೇ ಆಟ ಆಡೋದು, ಇಲ್ಲೇ ಒಂದು ಆಟ ಆಡೋದು ನೀನು, ಆಯಿತಾ? ಸೊ ಹೆಂಗೆ ಅನಿಸ್ತು ಚಿನ್ನಮ್ಮ ನಿಮಗೆ ಸ್ಕೂಲು? ಬಾತ್ರಕ್ಕೆ ಯಾಕೆ ಅಷ್ಟು ದೂರ ಹೋಗಿದೆಯಲ್ಲ? ಬಾ, ಇದೇ ಕಣ, ಇದೇ ಮೇನ್ ರೋಡ್. ಹಿಂಗೆ ಹೋದರೆ ಮೇನ್ ರೋಡು, ಹಿಂಗೆ ಹೋಗ್ಬೋದು. ಹಂಗೆ ಟಾರ್ ರೋಡ್ ಐತೆ, ಹಿಂಗೆ ಟಾರ್ ರೋಡ್ ಇಲ್ಲ, ಮಣ್ಣು ರೋಡ್ ಇದು. ಹೆಂಗೆ ಅನಿಸ್ತು ನಿಮಗೆ ಸ್ಕೂಲು? ಹಾಂ, ಚೆನ್ನಾಗೈತೆ. ಹಾಂ, ಫೀಸ್ ಜಾಸ್ತಿ ಆಯಿತು, ಅದೊಂದು ಕನ್ಸೆಷನ್ ಮಾಡ್ಕೋಬೇಕಂತ ಹೇಳಿ. ಇವಾಗ ಇದಕ್ಕೇನೆ ಈ ಚೋಟಗೇನೆ ಇಷ್ಟೊಂದು ಕಟ್ಟಬೇಕು ಅಂದರೆ ಮುಂದಕ್ಕೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋಯ್ತಾ ಜಾಸ್ತಿ ಆಯ್ತೈತೆ. ಈಗ ಎಷ್ಟು 49 ಏನು ಹೇಳಿದ್ದಾರೆ. ಸೊ ಅದಾದಮೇಲೆ 49 ಪ್ಲಸ್ ಅವಳಿಗೆ ಯೂನಿಫಾರ್ಮು ಮತ್ತು ಟ್ರಾನ್ಸ್ಪೋರ್ಟೇಷನು ಎಲ್ಲ ಜಾಸ್ತಿ ಆಗುತ್ತೆ, ಆಯಿತಾ? ಸೊ ಇವಾಗ ಅಡ್ಮಿಷನ್ ಫೀಸ್ ಎಷ್ಟು ಅಂತ ಹೇಳಿದ್ರೆ ಇಯರ್ಲಿ 49,000. ಅದು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದಂತೆ. ಸೊ ಟೋಟಲಿ 3 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಫಸ್ಟು ಅಡ್ಮಿಷನ್ ಆಗಬೇಕಾದ್ರೆ 25,000, ಆಮೇಲೆ 10,000, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ 10,000, ಆಮೇಲೆ 4,000 ಆ ಥರ ಮಾಡಿದ್ದಾರೆ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದೆ, ಅಪ್ ಟು 4 ಕಿಲೋಮೀಟ್ರ್ವರೆಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ತಿಂಗಳಿಗೆ 2,000 ಅದು. ನೀ ಕಲಿಬೇಕಲ್ಲ. ಹಾಂ, ಸುಸ್ತಾಗೈತಿ ಇವಳು ಗಾಲಿಯ ಆಟಾಡಿ. ಇವಳು ಏನು ಸ್ಕೂಲ್ಗೆ ಏನಾರು ಬಂದರೆ
ಆಟ ಆಡೋ ಕರ್ಕೊಂಡು ನಡೀರಿ ಅಂತೇಳಿ ಇವಳು ನಂಗೆ ಓದೋದು ಬೇಡ ಆಟ ಆಡ್ಬೇಕು ನಾನು ಅಂತ ಓಡ್ಬೋತಾಳೆ ಆಮೇಲೆ ಸಾಯಂಕಾಲದ ಕರ್ಕಬಾ ಇಲ್ಲಿಗೆ ಆಟ ಆಡ್ಬೋದಲ್ಲ ಇವಳು. ನನಗೂ ಗೊತ್ತಾಗಿಲ್ಲ ಈ ಜಾಗ ಇಲ್ಲ ಐತೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗಿದೆ. ಸೊ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟೋ 2,000 ತಿಂಗಳಿಗೆ. ಅದಾದಮೇಲೆ ಯೂನಿಫಾರ್ಮ್ಗೆ ಅದು ಎಷ್ಟು ಹೇಳಿದ್ರು 2,000ನೇ ಹೇಳಿದ್ರು, 2,000 ಆಗುತ್ತೆ ಅಂತ ಹೇಳಿದ್ರು. ಮತ್ತು ಈ 49,000 ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅವ್ರ ಸ್ಟೇಷನರಿ ಆಗಲಿ, ಬುಕ್ ಆಗಲಿ, ಮತ್ತು ನೋಟ್ಬುಕ್ಸ್ ಆಗಲಿ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಇದೆ ಯೂನಿಫಾರ್ಮು ಮತ್ತು ಟ್ರಾನ್ಸ್ಪೋರ್ಟೇಷನು. ಮತ್ತು ಇನ್ನೂ ಬರ್ತಾ ಇರ್ತವೆ ಅವಾಗವಾಗ ಎಕ್ಸ್ಟ್ರಾಗಳು. ನನ್ನ ಮಗಳು ಆಲೇ ಸ್ಟಾರ್ಟ್ ಮಾಡಲ್ಲ ಆಟ ಆಡೋದಕ್ಕೆ. ಸೊ ಇಷ್ಟು ಇದು ನಮ್ಮ ಒಂದು ಮನೆ ಹತ್ರನೇ ಇರುವಂಥ ಸ್ಕೂಲು. ಇಷ್ಟು ಫೀಸ್ ಇದೆ. ಸೊ ನೋಡೋಣ ಏನು ಹೇಳ್ತಾಳೆ ನಮ್ಮ ಶ್ರೀಮತಿಯವರು. ಸೊ ಬೇರೆ ಸ್ಕೂಲ್ ನೋಡೋದಾ ಅಥವಾ ಇದೇ ಸ್ಕೂಲ್ ಇರಲ್ಲ ಅಂತ. ಸೊ ಸುತ್ತಮುತ್ತ ಅದೇ ಕಾರ್ಮೆಲ್ ಕಾನ್ವೆಂಟ್, ಅದು ಸ್ಟೇಟ್ ಇದು, ಅದು ನೋಡ್ಬೋದು. ಅಪ್ ಟು UKG ಅವ್ರಿಗೂ ಸೇಮ್ ಎಲ್ಲರಿಗೂ ಒಂದೇ ಎಜುಕೇಷನ್ ಇರುತ್ತೆ ಆಯಿತಾ. ಸೊ ನೋಡೋಣ. ವಾಕಬಲ್ ಡಿಸ್ಟೆನ್ಸ್, ವಾಕಬಲ್ ಡಿಸ್ಟೆನ್ಸ್ ಅನ್ನೋದು ಒಂದು ಬಿಟ್ಟರೆ ಅಲ್ವಾ, ಅದನ್ನು ನೋಡ್ಬೇಕು ನಾವು. ಸೊ ಇಷ್ಟು ಇದು ನಮ್ಮ ಒಂದು ಮನೆ ಹತ್ರ ಇರುವಂಥ ಸ್ಕೂಲು. 8:30ಇಂದ 1 ಗಂಟೆ ಆಯ್ತಲ್ಲ, ಅದೇ ಒಂಥರ ಖುಷಿ. ಅಷ್ಟು ಗಂಟೆ ಹೆಂಗೋ ಫ್ರೀ ಸಿಗ್ತದೆ. ಖುಷಿ ಅಲ್ಲ ನಿನಗೆ, ಖುಷಿ ಅಲ್ಲ. 8 ಗಂಟೆಗೆ ಎದ್ದೇಳ್ಬೇಕಲ್ಲ. ಇವಾಗ ಆದರೆ 11 ಗಂಟೆ, 12 ಗಂಟೆ, 9 ಗಂಟೆ ಟೈಮಿಂಗ್ಸ್ ಇಲ್ಲ. ಯಾವಾಗ ಬೇಕಾದ್ರೆ ಅವಾಗ ಎದ್ದೇಳ್ತದೀಯಾ. ಅವಾಗ 5 ಗಂಟೆಗೆ ಎದ್ರು ಸಾಲದಿಲ್ಲ ನೀನು. ನಮಗೂ ರೆಡಿ ಮಾಡಿ, ಅದಕ್ಕೂ ರೆಡಿ ಮಾಡಿ. ಏನು ಎಲ್ಲ ಯಾವಾಗಲೂ ಅಮ್ಮಂದೆ ಆಯ್ತದ. ಏನೋ ಒಂದು 2 ವರ್ಷ ಫ್ರೀ ಆಗಿರ್ತೀಯ, ಆಮೇಲೆ 2 ವರ್ಷ ಆದಮೇಲೆ ನೋಡ್ದ ಆಮೇಲೆ ಅವಳು ನಿನ್ನ ಕೈಗೊಂದು ಬರ್ತದೆ, ಇದು ಸ್ಕೂಲ್ಗೆ ಹೋಯ್ತದೆ ಅಷ್ಟೇ. ನೀನು ಅವಾಗ ಅದನ್ನು ಸುಧಾರಿಸೋದೇ ಆಯ್ತದೆ. ನೋಡಿದ ಹೆಂಗೆ ಆಡ್ತಾರೆ ಮಣ್ಣು ಹಾಕೊಂಡು ಚಪ್ಪಲಿಗೆ. ಯಾವ ಆಟ ನಾವೇ ಇದು? ಕಾಲು ಸುಡ್ತಾ ಇಲ್ಲ ನಿಂಗೆ? ಶುಭಮ್ಮ ಅಲ್ಲೋಡಲ್ಲ. ಈ ಮಕ್ಳುಗಳಿಗೆ ಮಣ್ಣು ಅಂದರೆ ಎಷ್ಟೊಂದು ಇಷ್ಟ ಅಂತ ನೋಡಿ ನೀವೇನು. ಮಣ್ಣು ಸಿಕ್ಬಿಟ್ರೆ ಸಾಕು, ಯಾರು ಬೇಡ, ಅಪ್ಪನೂ ಬೇಡ, ಅಮ್ಮನೂ ಬೇಡ. ಮಣ್ಣಿದ್ರೆ ನೋಡಿ ಮಣ್ಣ ಚಪ್ಪಲಿ ಒಳಗಡೆ ಹಾಕೊಂಡು ಚಪ್ಪಲಿನ ಕಾಲಿಗೆ ಹಾಕತ್ತದ. ಇದ್ಯಾವ್ದು ಇದು ಶುಭಮ್ಮ? ಏನೇನು ಆಟ ಆಡ್ತದೆ ನೋಡವ. ಅವಳಿಗೊಂಥರ ಫೀಲಿಂಗ್ ಕೊಡ್ತದೆ ಅದು ಹಂಗೆ ಹಾಕೊಂಡಾಗ. ನಮ್ಮ ಚಿನ್ನಮ್ಮಂಗೆ ಆಟ ಆಡೋಕ್ಕೆ ಎಲ್ಲೋ ಜಾಗ ಸಿಕ್ಕಿರಲಿಲ್ಲ, ಇವಾಗ ಜಾಗ ಸಿಕ್ಕೈತೆ. ಬಿಸಿಲು ಒಂದೇ ಇವಳು ಆಟ ಆಡ್ತಾವಳೆ. ಯಾವ ಥರ ಆಟ ಆಡ್ತಾವಳೆ ನೋಡಿ. ಇವಾಗ ತಾನೇ ಸ್ನಾನ ಮಾಡಿದ್ಯಾ ಮಕ್ಕಳೇ? ತಲೆಗೆಲ್ಲ ಇರಿಸ್ಕೊಬಾರ್ದು. ಸೊ ಬನ್ನಿ ಹೋಗೋಣ. ಆಯಿತು, ಬಿಸಿಲು ಜಾಸ್ತಿ, ಟ್ಯಾನ್ ಆಗ್ಬಿಡ್ತೀವಿ ನಡಿ ಮಕ್ಕಳೇ. ಒಂದು ಸ್ವಲ್ಪ ಬೆಳಗಿದ್ದೀಯಾ? ಸೊ ಗೈಸ್ ಇಷ್ಟಾಗಿತ್ತು ಸ್ಕೂಲ್ದು ಇನ್ಫಾರ್ಮೇಷನು. ಸೊ ಬನ್ನಿ ನಮ್ಮ ಅಮ್ಮಂಗೆ ಹೋಗಿ ಎಕ್ಸ್ಪ್ಲೈನ್ ಮಾಡೋಣ. ನಮ್ಮಮ್ಮ ಯಾವ ಥರ ಕೇಳ್ತಾರೆ, ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ ನಮ್ಮಮ್ಮ. ಯಾವ ಥರ, ಏನು, ಎಷ್ಟು ಫೀಸು ಅಂತೆಲ್ಲ ಕೇಳ್ತಾರೆ. ಅವ್ರನ್ನ ಒಂದು ಸಲ ಕೇಳೋಣ. ಅವ್ರಿಗೂ ನಾವು ಈಗ ಇನ್ಫಾರ್ಮೇಷನ್ ಕೊಡೋಣ, ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬಾ ಮಗಳೇ ಹೋಗೋದಾ? ಸೊ ಮನೆಗೆ ಹೋಗಿ ಸಿಗೋಣ ಆಯಿತಾ. ಅವ್ವ ನಮಗೋಸ್ಕರನೇ ಕಾಯ್ತೈತೆ. ಏನು ಎತ್ತ ಅಂತ ಕೇಳೋದಕ್ಕೆ. ಹಲೋ ಅವ್ವ, ನಮಗೋಸ್ಕರ ಕಾಯ್ತಾ ಇದ್ದಾನೆ. ಸುಮ್ಮನೆ ನಮಗೋಸ್ಕರ ಕಾಯ್ತಾರಲಿಲ್ವಾ? ಹೌದಾ, ಸರಿ ಬಾ ಒಳಗೆ ಹೋಗೋದಾ? ಏನೋ ಬಜ್ಜಿ ಬೇಕಾ? ಇಲ್ಲೇನಕ್ಕೆ ನಡಿ ಒಳಗೆ ಹೋಗೋದಾ? ಹೋಗ್ರು ಕಟ್ ಮಾಡ್ಕೊಳ್ಳಿ ನೀವು, ನಾನು ಹೋಗ್ತೀನಿ ಆಯಿತಾ. ಬಾ ಬಾ ಅದನ್ನೇ ಹೇಳಮ್ಮ ಅಂತ ಬಂದಿವಿ ಕಣ. ನೀನು ಅದು ಕೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಬಾ ಬಜ್ಜಿ ಬೇಕಾ? ತಗೋ ಬಜ್ಜಿ ಕೇಳು ತಾತನ. ಬರೀ ಆಲೂಗಡ್ಡೆ ಕೊಟ್ಬಿಡಿ. ಮಿಕ್ಸ್ ಕೊಡಿ ಹೋಗಲಿ. 20 ರೂಪಾಯಿ ಕೊಟ್ಬಿಡಿ ಮಿಕ್ಸ್. ಮೆಣಸಿಕಾಯಿ ಬಜ್ಜಿ ಹಾಕಿಲ್ವಾ? ಕೊಡ್ತೀನಿ. ಏನು 20 ರೂಪಾಯಿಗೆ 50,000 ರೂಪಾಯಿ, 52,000 ರೂಪಾಯಿ ಅಡ್ಮಿಷನ್ ಫೀಸು. ಯಾಕಂದರೆ ನೀನು ಹೇಳ್ದಂಗೆ ಕೇಳೋರವ ಅಲ್ಲೇ. ಅಲ್ಲೇ ಅದೇ
50,000 ರೂಪಾಯಿ ಯೂನಿಫಾರ್ಮು ಎಲ್ಲ 52 ಟೋಟಲು. ಹಾಂ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ಲಮ್ಮ ಡ್ಯಾನ್ಸ್ ಕ್ಲಾಸ್ನೊಳಗೆ ಬಂದು ಬರ್ತಾರಲ್ಲಿಗೆ ಎಲ್ಲರಿಗೂ ಒಂದೇ ಹಾಂ ಏನಂತ ಹೇಳಿದ್ರು? 50,000 60,000 ಹೇಳ್ತಾರೆ ಅವರು. ಹಾಂ ನಾವು ಅಷ್ಟು ಕೊಡೋಕ್ಕಾಗೋದಿಲ್ಲ ಹಾಂ ಅಂತ ವಾದ ಮಾಡ್ತಾರೆ ಹಾಂ ಅಂತ ಹೇಳ್ತಿದ್ರಪ್ಪ. ಹೌದಾ? ಊರಲ್ಲೆಲ್ಲ ವಾದ ಮಾಡಕ್ ಆಗಲ್ಲ ಕಣಮ್ಮ. ಅದೇನು ತರಕಾರಿ ವ್ಯಾಪಾರನ ವಾದ ಮಾಡಕ್ಕೆ. ಅದು ಏನಂತಿದ್ರವಮ್ಮ? ಅದೇ ಅಷ್ಟು ಹೇಳ್ತಾರೆ. ಹಾಂ ಇಲ್ಲಿ ಬರ್ತಾಳೆ ಮಗ ಇರ್ತದೆ ಡ್ಯಾನ್ಸ್ ಕ್ಲಾಸ್ ಅವರು ಅಲ್ಲೇ ಸೇರಿಸಿದಾರಂತ? ಇನ್ನೇನು ಬ್ರಿಟನ್ ಇಲ್ಲಿಗೆ ಸೇರಿಸಿದಾರಂತ? ಯಾವ ಕಡೆಯಿಂದ ಬಂದರು ಅವರು? ಈ ಕಡೆ ಬರ್ತಾಳೆ. ಹೌದಾ? ಆ ಹುಡುಗಿ ಏನು ಓದ್ತಾರದು ಅಂತ ಕೇಳು. ಇವತ್ತು ಐತಿಯಲ್ಲ ಆ ಪಾಪು ಏನು ಓದ್ತದೆ ಅಂತ ಕೇಳು. ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ? ಅವ್ಳು ಸೆಕೆಂಡ್ ಕ್ಲಾಸ್ ಏನೋ. ಹೌದಾ? ಕೇಳಿ ನೋಡು ಎಷ್ಟು ಏನು ಎತ್ತ ನಿಮಗೆ ಎಷ್ಟು. ಅದನ್ನೇ ಹೇಳಿದ್ರು ಒಂದ್ಸಲ ನನ್ಗೆ ಇಲ್ಲೇ, ಹಾಂ ಅಮ್ಮ ಅಲ್ಲೆಲ್ಲ ಹೇಳ್ತಾರೆ ಅವರು, ಹಾಂ ನಾವು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಹಾಂ ಅವ್ರು ಹೇಳ್ತಾರೆ ಹಾಂ. 60 ಕೊಡಿ 50 ಕೊಡಿ ಅಂತ. ಹಾಂ ಹಾಂ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲೇ ಸೇರಿಸಿ ಚೆನ್ನಾಗೈತಂತ ಇದೆಲ್ಲ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ಬೋದು. ಚೆನ್ನಾಗಿದ್ದದಂತೆ ಹಾಂ 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 ಅಂತ ಹೇಳ್ತಿದ್ದಪ್ಪ. ಹೌದಾ? ಹಾಂ ಹಾಂ ಅದೇ ಅಲ್ಲೇ ನೋಡಬೇಕು, ಕೇಳ್ಬಿಟ್ಟು ಇದು ಮಾಡಬೇಕು. ಇವಾಗ ಇನ್ನೇನು ಹೋಗೋಕ್ಕೆ ಎಲ್ಲೂ ಓಡಾಡುವಂಗಿಲ್ಲ. ಆರಾಮಾಗಿ ಇಲ್ಲೇ ಹೋಗಿ ಒಂದು 5 ನಿಮಿಷ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ತಿರ್ಗಾ ಬರುವಾಗ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ. ಆಯಿತಾ? ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಚಿನ್ನಮ್ಮ. ಸ್ಯಾಟರ್ಡೆ ರಜೆನ ಏನು ಅಂತ ಕೇಳಬೇಕಾಯ್ತು. ಹೌದಾ? ಇಲ್ಲ ಒಂದೊಂದು ಕಡೆ ಎಲ್ಲ ಸ್ಯಾಟರ್ಡೇನೂ ರಜೆ ಕೊಡ್ತಾರೆ ಪೂಜಾ. ಭಾನುವಾರ ಅಲ್ಲ, ಶನಿವಾರ. ಭಾನುವಾರ ಮಾಮೂಲಿ ರಜೆ ಇರುತ್ತೆ, ಶನಿವಾರ ಒಂದೊಂದು ಕಡೆ ಶನಿವಾರನೂ ರಜೆ ಕೊಡ್ತಾರೆ. ಅದಕ್ಕೆ ಕೇಳಿದೆ. ಸೊ ಅದಕ್ಕೆ ಅದನ್ನೆಲ್ಲ ಕೇಳ್ಕೊಂಡು ಇವಾಗ ಹೋಯ್ತಿಯಲ್ಲ, ಇವಾಗ ಹೋದಾಗ ಕೇಳು ಅವ್ರನ್ನ, ಅವಮ್ಮನ. ಏನೋ ಡ್ಯಾನ್ಸ್ ಕ್ಲಾಸು ಏನವ? ಹಾಂ ಹಾಂ ಸೊ ನಿಂಗೆ ಹೆಂಗೆ ಅನ್ಸುತ್ತೆ ಚಿನ್ನಮ್ಮ? 60 ಮುಂದಕ್ಕೆ ಜಾಸ್ತಿ ಆಯ್ತದೆ. ಹ್ಞೂ ಹೇಳೋಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತಾನೆ ಅಂತ ಹೇಳ್ರಿ. ಹಾಂ ಒಂದು 40-40 ಕಮ್ಮಿ ಮಾಡಿ. 40 ಹಾಂ ನಾವು ಫಸ್ಟು ಕೇಳಿದಾಗ 35 ಹೇಳಿದ್ದೆ ವಯ್ಯ. ನಾನು ಇದಕ್ಕೆ ಹೋಗಿದ್ನಲ್ಲ ಇವಳಿಗೆ ಏನೋ ಡ್ರಾಪ್ಸ್ ಹಾಕ್ಸ್ತಾಯಿದ್ದೆ. ಪೋಲಿಯೋ ಲಸಿಕೆ ಹಾಕ್ಸ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಇದ್ರಲ್ಲ, ಸೆಕ್ಯೂರಿಟಿನ ಯಾರೋ ಒಬ್ಬರು ಪಾಪ ಸೆಕ್ಯೂರಿಟಿಗೆ ಹಾಕಿ ಕೇಳೋದು. ಬೇರೆ ಯಾರೋ ಇದ್ರು ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಇದ್ದರು. ಅವ್ರು ಹೇಳಿದ್ರು 35,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ನೋಡಿದ್ರೆ ಎಷ್ಟು ಹೇಳ್ತಾರೆ. ಅದೇ ಈಗ ಮಾತಾಡಬೇಕು, ಮಾತಾಡ್ಬಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಬೇಕು, ಫೋನ್ ಮಾಡಿಸ್ಬೇಕು ಅಷ್ಟೇ. ಹೋದ ತಕ್ಷಣ ಒಳಗಡೆ ಕೂತ್ಕೊಬಿಡ್ಲಿ ಇವಳು. ಒಳಗಡೆ ಕೂತ್ಕೊಂಡೆ ಕ್ಲಾಸ್ ಒಳಗಡೆ ಎಲ್ಲ ಬರ್ತೀನಿ ನಾನು, ನಾಳೆಯಿಂದನೇ ಬರ್ತೀನಿ ಅಂತಿದ್ದು. ಹ್ಞೂ ಅಪ್ಪ ನಿಂಗೆ ಹೆಂಗೆ ಅನಿಸ್ತೈತೆ? 50,000 ಕೊಟ್ಟು ಓದ್ಸೋದಾ? 50,000 ಕೊಟ್ಟು ಓದ್ಸೋದಾ? ಮುಂದಕ್ಕೆ ಜಾಸ್ತಿ ಆಯ್ತದೆ, ಮುಂದಕ್ಕೆ ಜಾಸ್ತಿ ಆಯ್ತದೆ. 50,000 ಕಟ್ಟೋರು ಫಸ್ಟೇಯ ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿ. ಅಲ್ಲ ಈಗ 50,000 ಅಂದರೆ ಒಂದೇ ಸಲ 50,000 ಕಟ್ಟೋದಲ್ಲ, ಹೊಸನೇ ಕಟ್ಕೊಂಡು ಹೋಗೋದು. ಅಲ್ಲ ಹೊಸದನ್ನೇ ಕಟ್ಕೊ ಹೋಗ್ಬೇಕು. 50,000 ಯಾವುದು ನಮ್ಮ ಮನೆಯಿಂದ ಕಡೆ ಐತಲ್ಲ ಅದ ಅಥವಾ ಪಕ್ಕದಲ್ಲಿ ಐತಲ್ಲ ಅದ, ಕಾಂಪೌಂಡಲ್ಲ ಐತಲ್ಲ ಅದ? ನೋಡಿ ಹಂಗೆ ಎಸಿತಾಳೆ. ಏನು ಎಸದ್ಲು? ಬಜ್ಜಿನ ಚೆನ್ನಾಗಿಲ್ಲ ಅಂದರೆ ಎಸ್ಬಿಟ್ಟವಳು ಅನಿಸ್ತು. ಚೆನ್ನಾಗಿಲ್ವೇನೋ. ಎಲ್ಲಿಗಪ್ಪ ಎಲ್ಲಿಗೆ ಸೇರಿಸು? ಅಲ್ಲಿ ಹೋಗಿ ಅರ್ಧ ತಿನ್ನೋದು ಅರ್ಧ ಎಸಿಯೋದು. ಇದು ಯಾಕೆ ಇಸ್ಕೊಂಡ ಮತ್ತೆ? ಮತ್ತೆ ಬಜ್ಜಿ ಬಜ್ಜಿ ನನಗೆ ಬೇಕು ಬಜ್ಜಿ ಅಂತಾಳೆ. ಹಾಂ ತಿನ್ನೋದು ಮಾತ್ರ ತಿನ್ನೋದಿಲ್ಲ. ಅಪ್ಪ ಏನು ಹೇಳ್ತೈತೆ? ಎಲ್ಲಪ್ಪ ಸೇರ್ಸೋದ? ಉಳ್ಳಾಳಲ್ಲಿ ಯಾವ ಸ್ಕೂಲ್ ಹೇಳ್ತದೆ ನೀನು? ಗೌರ್ಮೆಂಟ್ ಸ್ಕೂಲ್ಗೆ. ಗೌರ್ಮೆಂಟ್ ಸ್ಕೂಲ್ ಸೇರಿಸ್ಬೋದು ನೋಡೋಣ. ಈಗ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿವಲ್ಲ, ಇವಳನ್ನ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಕೂಲು. ಅದು ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿದೆ, ಏನಿಲ್ಲ ಚೆನ್ನಾಗಿಲ್ಲ ಅಂತಲ್ಲ. ಹಾಂ ನಾವೆಲ್ಲ ಬಿಡು ಫ್ರೀಯಾಗಿ ಓದಿದ್ದೀವಿ ಅವೆಲ್ಲ.
ನಾವು ಓದಂಗೆ ಇವು ಓದೋಕ್ಕಾಯ್ತವ ಇವಾಗ ಹಾಂ ಎಲ್ಲೋತ್ತೀಯ ಮಕ್ಕಳೇ ಗೌರ್ಮೆಂಟ್ ಸ್ಕೂಲ್ ಓದತ್ತೀಯಾ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ಲಾ ಅಲ್ಲೆಲ್ಲ ನರ್ಸರಿ ಶಿಸ್ವಾರಕ್ಕೆ ಸೇರಿಸ್ಬೇಕು ಗೌರ್ಮೆಂಟ್ ಸ್ಕೂಲ್ ಅಂದರೆ ಇದಿಲ್ಲ ಅಂಗನವಾಡಿಗೆ ಶಿಸ್ವಾರಕ್ಕೆ ಸೇರಿಸ್ಬಿಟ್ಟು ಒಂದು ವರ್ಷ ಬಿಡಬೇಕು ಅಲ್ಲೆಲ್ಲ ಏನು ಸುಮ್ಮನೆ ನಾವು ಹೋಗಿದ್ವಲ್ಲ ಅವತ್ತು ಅಲ್ಲೇನು ಸುಮ್ಮನೆ ಕುಂಡಿಸ್ತಾರೆ ಊಟ ಮಾಡಿಸ್ತಾರೆ ಕುಂಡಿಸ್ತಾರೆ ಊಟ ಮಾಡಿಸ್ತಾರೆ ಕಳಿಸ್ತಾರೆ ಅಷ್ಟೇ ಅಲ್ಲಿ ಶಿಸ್ವಾರದಲ್ಲಿ ಅಲ್ಲೇನು ಹೇಳ್ಕೊಡೋದಿಲ್ಲ ಹಾಂ ಇಲ್ಲ ಆದರೂ ಎಲ್ಲ ಹೇಳ್ಕೊಡ್ತಾರೆ ಪ್ರತಿಯೊಂದು ಹೇಳ್ಕೊಡ್ತಾರೆ 1ನೇ ಕ್ಲಾಸ್ಗೆ ಏನೇನು ಕಲಿಬೇಕು ಅದನ್ನು ನರ್ಸರಿಯಲ್ಲೇ ಕಲಿತಿರ್ತಾರೆ ಆಲ್ಮೋಸ್ಟು ಈಗ ಇಲ್ಲಿ ನಾವು ಹೇಳ್ಕೊಟ್ರೆ ಕಲಿತಾ ಇತ್ತು ಇದು ಕಲಿತಾ ಇಲ್ಲ ಏನುವೆ ಏನೋ ನಂಗೆ ಬೇಡಪ್ಪ ನಿಮ್ಮ ಅಮ್ಮಂಗೆ ಕೊಡು ನಂಗೆ ಬೇಡ 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 ಅದು ತಾತಂಗೆ ಕೊಡು ತಾತಂಗೆ ಕೊಡು ಏನು ಚೆನ್ನಮ್ಮ ಓಕೆನಾ ಇನ್ನೊಂದು ಸ್ಕೂಲ್ ನೋಡೋದಾ ಇದೇ ಸ್ಕೂಲ್ ಓಕೆನಾ ಫೈನಲ್ ಮಾಡೋದಾ ಬೇರೆ ಕಡೆ ವಿಚಾರಿಸಿ ನೋಡೋಣ ಹೆಂಗಿರುತ್ತೆ ಅಂತ ಬಟ್ ಅಲ್ಲಿ ಹೌದಾ ಸ್ಕೂಲ್ಗೆ ಕೊಡ್ಬೇಕು ಕಣಮ್ಮ ಓದಿಸ್ತಾರೆ ಅಂತಲ್ಲ ಸ್ಕೂಲ್ಗೆ ಕೊಡ್ಬೇಕು ಸ್ಕೂಲ್ಗೆ ಹೋಗೋದು ಬರೋಕ್ಕೆ ಕೊಡ್ಬೇಕಷ್ಟೇ ಓದಿಸ್ಲಿ ಇನ್ನೇನು ಮಾಡೋದು ಅದೇ ಇವಾಗ ಅವಾಗಿನ ಕಾಲ ಅಲ್ಲ ಇವಾಗ ಪ್ರತಿಯೊಂದು ದುಡ್ಡು ಹಾಕ್ತೇನೆ ಯಾವುದು ಬರೋದಿಲ್ಲ ಅವಾಗಿನಂಗೆ ಯಾಕೆ ಅನ್ನೋಕ್ಕಾಗಲ್ಲ ಈಗ ಪ್ರತಿಯೊಂದಕ್ಕೂ 1 ರೂಪಾಯಿ ಬಿಚ್ಚಿದಂಗೆ ಯಾವ ಕೆಲಸನೂ ಆಗಲ್ಲ 1 ರೂಪಾಯಿ ಅಲ್ಲ ಸಾವಿರ ಲಕ್ಷ ಬಿಚ್ಚಬೇಕು ಏನು ಕಳ್ಕೊಂಡು ಅಂಗನವಾಡಿ ಕೂರಿಸಿದ್ರು ಅವರು 150 ಇಸ್ಕೊತಾರೆ ಎಲ್ಲಿ ಹಂಗೆ ಶಿಸ್ವಾರದಲ್ಲಿ ಗೌರ್ಮೆಂಟಲ್ಲಿ ಅಂಗನವಾಡಿ ಕೂರಿಸಿ ನೋಡು ಅಲ್ಲಿರೋ ಆಯ ನೋಡೆ ಹಣ ಅಂತಾರೆ ಹೌದೇನಾ ಅದೆಲ್ಲ ಫ್ರೀ ಅದೆಲ್ಲ ಕೊಡೋಂಗಿಲ್ಲ ಅದೇ ಫ್ರೀ ನೋಡು ಹಾಂ ಕೂರಿಸಿ ನೋಡು ಹಾಂ ಅಲ್ಲಿರೋ ಆಯಗಳೇ ಮಕ ನೋಡ್ಕೊಂಡು ಹಣ ಅಂತಾರೆ ಹಾಂ ನಾವು ಕೊಡಬಾರ್ದು ಅಷ್ಟೇ ನಿಧಾನಕ್ಕಪ್ಪ ಬಿದ್ದಿದೆಯಾ ಕೊಡ್ಬಾರ್ದು ಅಂದ್ರೆ ಕಣ್ಣಮ್ಮ ಇವಾಗ ಹೆಂಗಿದೆ ಗೊತ್ತಾ ನಾನು ಅದ್ಯಾವುದೋ ಇದ್ರ ಮಗು ಹೊಡೆದಿರೋದು ಮಾಡಿರೋದು ಹಂಗೆಲ್ಲ ಮಾಡ್ತಾರೆ ಸೊ ಗೈಸ್ ಇದಾಗಿತ್ತು ನಾವು ಇವಾಗ ಒಂದು ಸ್ಕೂಲ್ ನೋಡ್ಕೊಂಡು ಬಂದ್ವಿ ಆ ಸ್ಕೂಲ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆಕ್ಸ್ಟು ಯಾವ ಸ್ಕೂಲ್ ಹೋಗ್ತೀವಿ ನೋಡ್ಕೊಬರ್ತೀವಿ ಅಂತ ನೋಡೋಣ ಸೊ ಇಲ್ಲಿ ನಮಗನ್ನಿಸ್ತದೆ ಫೀಸ್ ಜಾಸ್ತಿ ಅನಿಸ್ತೈತೆ ಕಡಿಮೆ ಮಾಡ್ಕೊಂಡ್ರೆ ಓಕೆ ಕಡಿಮೆ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಯಾವ್ದಾರ ಪಕ್ಕದಲ್ಲಿ ಬೇರೆ ಯಾವ್ದಾರ ಸ್ಕೂಲ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಸ್ಕೂಲ್ನ ಒಂದ್ಸಲ ಕೇಳ್ಕೊಬಂದು ನೋಡಬೇಕು ಯಾವ ಥರ ಏನು ಇತ್ತು ಅಂತ ಹೇಳ್ಬಿಟ್ಟು ಕಾರ್ಮೆಲ್ಲ 31 ಒಳಗೆ ಹೋಗಿದ್ರೆ 1 ವರ್ಷ ಎಜುಕೇಶನ್ ಫ್ರೀ ಅಷ್ಟೇ ಯಾವ್ದಾರಾಗಲಿ ಇನ್ನೊಂದು ಏನಂತ ಹೇಳಿದ್ರೆ ಕಾರ್ಮೆಲ್ ಕಾನ್ವೆಂಟು ತುಂಬ ದೂರ ಆಯಿತು ಬಸ್ಗೆ ಹೋಗಿ ಬಸ್ಗೆ ಬರಬೇಕು 7 ಡೈಲಿ ಅದೇ ಅಲ್ಲಿಗೆ ಬರ್ತದೆ ಟ್ರಾನ್ಸ್ಪೋರ್ಟೇಷನ್ ಕರ್ಕೊಂಡೋಗಿ ಎಲ್ಲಿ ಬಸ್ ಹತ್ತಿ ಬಸ್ ಇಳ್ದು ಡೈಲಿ ಅದು ಆಯ್ತದ ಆಗೋದಿಲ್ಲ ಒಂದೊಂದ್ಸಲ ಹತ್ತುತ್ತಾಳೆ ಒಂದೊಂದ್ಸಲ ಕೈ ಓಡಾಯ್ತಾಳೆ ಒಂದೊಂದ್ಸಲ ಇರ್ತದೆ ಅವ್ರಿಗೆ ಬಸ್ ಹತ್ತಿ ಬಸ್ ಇಳ್ದು ಹೋಗೋಕ್ಕಾಗಲ್ಲ ನಾವು ಬಸ್ ಮಾಡಿದ್ರೆ ಸ್ಕೂಲಿಂದಲೇ ಬಸ್ ಬಂದು ಇಲ್ಲಿ ಪಿಕಪ್ ಮಾಡಿದ್ರೆ ಹತ್ತಿಸಿ ಕಳಿಸ್ಬೋದು ಅದನ್ನು ಬಿಟ್ಬಿಟ್ಟು ಇವರು BMTC ಬಸ್ಸಲ್ಲಿ ಹೋಗಿ ಡ್ರಾಪ್ ಮಾಡಿ ಬರೋದು ಅದೆಲ್ಲ ಕಷ್ಟ ಆಯ್ತು ಅದೆಲ್ಲ ಆಗೋದಿಲ್ಲ ಏನವ ಅದೆಲ್ಲ ಆಗಿದ್ರೆ ಕೆಲಸ ಅದೇ ಬಂದು ಇದ್ರೆ ಓಕೆ ಸೊ ನೋಡೋಣ ನೆಕ್ಸ್ಟ್ ಯಾವ್ದಾರ ಒಂದು ಸ್ಕೂಲ್ ಹೋಗೋಣ ಇನ್ನೊಂದು ಸ್ಕೂಲ್ ಒಂದು 2-3 ಸ್ಕೂಲ್ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಬೆಸ್ಟ್ ಇರುತ್ತೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ನಮಗೆ ಅನ್ನೋದು ನೋಡಿಕೊಂಡು ಸೇರ್ಸಮ್ಮ ಸೊ ನಾಳೆ ಇಲ್ಲ ಅಂದರೆ ಒಂದು ದಿವಸ ಬಿಟ್ಕೊಂಡು ನಾಳೆ ಮಂಗಳವಾರ ಬೇಡ ಮಂಗಳವಾರ ಯಾಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಚೂಸ್ ಮಾಡ್ಕೊಂಡು ಹೋಗಿದ್ದು ಸೊ ಬುಧವಾರ ಹೋಗೋಣ ಇನ್ನೊಂದು ಸ್ಕೂಲ್ಗೆ ಹೋಗ್ಬಿಟ್ಟು ವಿಚಾರಿಸೋಣ ಎಷ್ಟು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯಾವುದು ನಮಗೆ ಓಕೆ ಅನಿಸುತ್ತೆ ಅಲ್ಲಿಗೆ ಹೋಗಿ ಸೇರಿಸೋಣ ನಮ್ಮ ಅಪ್ಪ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಸೇರಿಸೋ ಅಂತ ಹೇಳ್ತಿದ್ದಾರೆ ಸೊ ಗೌರ್ಮೆಂಟ್ ಸ್ಕೂಲ್ ಸೇರಿಸೋರೆ ಯಾವ ಥರ ಎಜುಕೇಷನ್ ಇರುತ್ತೆ ಅಂತ ನಿಮಗೆ ಗೊತ್ತು ಹೇಳೋದು ಬೇಕಾಗಿಲ್ಲ ಸೊ ನಾವು ಬಡವರಾದ್ರೂ ನಾವು ಓದಲಿಲ್ಲ ಅಂತ ಹೇಳಿದ್ರು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ನಾವು ಓದಿ ಏನು ದಬ್ಬಾಕಿಲ್ಲ ಸೊ ನಮ್ಮ ಮಗಳಾದರೂ ಚೆನ್ನಾಗಿ ಓದಲಿ ಅಂತ ಹಾಕೋ ಏನದು ಮೇಲ್ಗಡೆ ನಿಂತ್ಕೊತೀಯಾ ಪುಟ್ಟಿ ಮೇಲೆ ಜೀವನ ಇಟ್ಕೊಂಡಲ್ಲಪ್ಪ ಪುಟ್ಟಿಯ ಸೊ ಇಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಮೇಯ್ನು ಸೊ ಸ್ಕೂಲ್ ಇನ್ಫಾರ್ಮೇಷನ್ ಬಗ್ಗೆ ಇತ್ತು ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಕೊಡಬೇಕು ಅನಿಸುತ್ತೋ ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಂಜನಾನಗರದಲ್ಲಿ ಆಸ್ಪಾಸಲ್ಲಿ ಇದ್ದೀರಾ ಯಾರೆಲ್ಲ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಒಂದ್ಸಲ ವಿಚಾರಣೆ ಮಾಡಿ ಒಂದ್ಸಲ ಅಲ್ಲ 2 ಸಲ ವಿಚಾರಣೆ ಮಾಡಿ ಆಮೇಲೆ ಹೋಗಿ ಸ್ಕೂಲ್ಗೆ ಸೇರಿಸಿ ಅಂತ ಕೇಳ್ಕೊತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಸಿಗೋಣ